ದೇವರನಾಡು ಕೇರಳದಲ್ಲಿ ಸಂಭವಿಸಿರುವಂತಹ ಜಲಪ್ರಳಯಕ್ಕೆ ಈಗಾಗಲೇ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಸಾಕಷ್ಟು ಕನ್ನಡಿಗರು ಕೂಡ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಥಳೀಯ ಕನ್ನಡಿಗರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮುಂಡಕಾಯಿ ಎಲ್ಲ ಹೋಗ್ಬಿಡ್ತು. ಮತ್ತು ಅಲ್ಲಿಂದ ತುಂಬ ಜನ ಇದ್ದಾರೆ. ನಿಮ್ಮ ಕುಟುಂಬದವರು ಎಷ್ಟು ಜನ ಇದೆ? ಕುಟುಂಬದವರು 3 ಜನ. ನಾನು, ನನ್ನ ಹಸ್ಬೆಂಡ್, ಮಗ ಇದ್ದ. ನಾನು ಉಳ್ಕೊಂಡಿರೋ ಇಬ್ಬರು ಕಾಣಿಸ್ತಾ ಇಲ್ಲ. ಸೋಮವಾರ ನಡೆದಿದ್ದಲ್ವಾ, ಸೋಮವಾರ ಭಾನುವಾರ ಮಳೆನೇ, ತುಂಬ ಮಳೆ. ರಾತ್ರಿ 1:30 ಗಂಟೆಗೆ ಎಲ್ಲಿ ರಶೆ ಮಾಡೋದು, ಕರೆಂಟು ಇಲ್ಲ. ಮತ್ತು ಎಲ್ಲಿ ಕತ್ಲೆಯಲ್ಲಿ ಹೋಗ್ಬಿಟ್ಟೆ ಕಾಲು ಮುರ್ಕೊಂಡು ಕೈ ಕಾಲೆಲ್ಲ ನಡೆಯೋಕ್ಕಾಗ್ತಾಯಿಲ್ಲ ಸರಿ. ಹಾಂ, ಮುಂಡಕಾಯಿ ಇಲ್ಲ, ಎಲ್ಲ ಹೋಗ್ಬಿಡ್ತು. ನೋಡಲಿಲ್ವಲ್ಲಿ, ತುಂಬ ದೊಡ್ಡ ಮರ ಬಂಡೆಕಲ್ಲು, ಹೊಳೆ ಇದೆ ಅಲ್ವಾ, ಹೊಳೆಯಲ್ಲಿ ತುಂಬ ಹೋಗ್ಬಿಡ್ತಲ್ಲ. 3 ಹೊಳೆ ಒಂದಾಗಿ ಸೇರ್ಕೊಂಡು ಬಿಡ್ತು. ಮುಂಡಕಾಯಿ ಹೊಳೆ ಇದು, ನಾವು ಚೂರ ಮೇಲೆ ಬೇರೆ ಒಂದು ಸಲ 3 ಒಂದೇ ಥರ ಜಾಯಿಂಟ್ ಆಗುತ್ತೆ. ನಾವು ಮೂರನೇ ಜನ್ಮ ಅಂತ ಹೇಳ್ಬೇಕು. ನಮ್ಗೆ ಸ್ವಲ್ಪ ಉರಿಂಜಿ. ನಾವು ಅದರಲ್ಲಿ 6 ಜನ ಹೋಗ್ಬಿಟ್ರು. ನಮ್ಮ ಜೊತೆಲಿದ್ದವರು ಒಂದು 30 ಜನ ಇದ್ದು. ನಮ್ಗೆ ಇಳಿಯೋಕ್ಕಾಗಿಲ್ಲ, ನಾವು ಇಳಿಯುವಾಗ ಹೋಗುತ್ತೆ, ಒಳಗಡೆ ಹೋಗುತ್ತೆ, ಭೂಮಿಯಿಂದ ಒಳಗಡೆ. ಆಗಲಿಲ್ಲ, ರಶಪಟ್ಟು ಬಂದು ಮತ್ತೆ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿ ಏಣಿ ಮಾಡ್ಕೊಂಡು ಒಬ್ರೊಬ್ರು ಹತ್ತಿದ್ದು. ರೋಡ್ ಸರಿ ಆಗಬೇಕಲ್ವಾ, ಸೈನಿಕರು ಬಂದುಬಿಟ್ಟು ರೋಡ್ ರೆಡಿ ಮಾಡಬೇಕಲ್ವಾ, ಹಾಗೆ ಹತ್ಬಿಟ್ಟು ಸರಿ ಮಾಡಿಕೊಂಡು ಮತ್ತೆ ಇಳಿದ್ವಿ ಆ ಕಡೆ. ಏನು ಹೇಳ್ತೀರಾ ಕೇರಳ ಜನತೆಗೆ? ಏನು ಹೇಳ್ತೀರಾ? ನಿಮ್ಮ ಅಕ್ಕಪಕ್ಕ ಬದುಕು ಉಳಿದಿರುವಂಥವ್ರಿಗೆ ಏನು ಹೇಳ್ತೀರಾ? ಏನು ಹೇಳೋದು, ಅಕ್ಕಪಕ್ಕ ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳು, ಬಂಗಾಳಿಗಳು ಸ್ವಲ್ಪ ಜನ ಎಲ್ಲ ಹೋಗ್ಬಿಟ್ಟು. ಬಂಗಾಳಿ ಇತ್ತು, ಏನು ಮಾಡಿದೆ, ಎಲ್ಲ ಹೋಗ್ಬಿಡ್ತು. ಎಲ್ಲ ಜನ, ನನ್ನ ಗಂಡ, ನನ್ನ ಮಗ ಅಂತ ಅಲ್ಲ, ಎಲ್ಲ ಮಕ್ಕಳ ಮಗ ಇಲ್ಲಲ್ಲ, ಈಗ ಕಾಣಿಸ್ತಾ ಇಲ್ಲಲ್ಲ, ಮಗನೂ ಇಲ್ಲ, ನಮ್ಮ ಯಜಮಾನ್ರು ಇಲ್ಲ, ಮಿಸ್ ಆಗ್ಬಿಟ್ಟು. ಏನಾರಿ ಕನ್ನಡಿಗರು ಸ್ವಲ್ಪ ಜನ ಇದ್ದರು. ಕೆಳಗಡೆ ಒಂದು 2-3 ಮನೆ ಇತ್ತು, ಕಡಿಮೆ ಕನ್ನಡದವರು. 3 ಕುಟುಂಬ ಇತ್ತು ಅಲ್ಲಿ. ಅಲ್ಲಿ ಹೋಗೋಕ್ಕಾಗಿಲ್ಲಲ್ಲ, ಅಲ್ಲಿ ಹೋಗ್ತಲ್ಲ, ಅಲ್ಲಿ ಯಾವ ಧೈರ್ಯ ಇದೆ ನಮ್ಗೆ ಹೋಗ್ತಾರೆ. ಒಳ್ಳೆ ಜಾಗನೇ, ಒಳ್ಳೆ ಪ್ಲೇಸೆಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಹೋಗೋಕ್ಕೆ ಧೈರ್ಯ ಇಲ್ಲ ನಮಗೆ, ಹೋಗೋಕ್ಕಾಗ್ತಿಲ್ಲ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕಣ್ಣ ಮುಂದೆನೇ ಕೂಡ ಸಾಕಷ್ಟು ಜನರು ಕೊಚ್ಚಿ ಹೋಗ್ತಾ ಇದ್ರು ಕೂಡ ಅವರನ್ನ ಬದುಕಿ ಉಳಿಸುವಂತಹ ಸಾಧ್ಯ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಮಳೆ ಇತ್ತು ಅನ್ನುವಂಥದ್ದು ಸ್ಥಳೀಯರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಬೆಪ್ಪಾಡಿ. ಕೇರಳದ ರಣಭೀಕರ ಮಳೆಗೆ ಸಾಕಷ್ಟು ಜನರು ಈಗಾಗಲೇ ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕನ್ನಡಿಗರು ಈಗಾಗಲೇ ರಕ್ಷಣೆಗೆ ಒಳಗಾಗಿದ್ದಾರೆ. 9 ಜನರನ್ನ ಕಳೆದುಕೊಂಡಂತಹ ನರಸೀಪುರದ ಕುಟುಂಬ ನಮ್ಮ ಜೊತೆಗಿದ್ದಾರೆ. ಮಹಾದೇವಿಯವರಲ್ಲಿ ಈಗಾಗಲೇ CM ಅವರು ಕೂಡ ಜೊತೆ ಮಾತನಾಡಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಹೇಗಿದ್ದೀರಾ? ಏನಿಗಿಲ್ಲ, ನನಗೂ ಶುಗರು, ಪ್ರೆಸರು, ನನಗೂ ಏನಿದ್ದದಪ್ಪ, ಕೈ ಕಾಲೆಲ್ಲ ನಡುತ್ತಮ್ಮ ನಡೆಯಕ್ಕೆ ಹೋದ್ರೆ. ಇನ್ನೇನ ನಮಗಿದೆಯೇ, ಮಕ್ಕಳು ಹೊಂಟವ್ರು, ಇನ್ನೇನು. ಅವತ್ತು ಮಳೆ ಬಂದಾಗ ನೀವೆಲ್ಲಿದ್ರಿ? ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ರು ಅಂತ? ಮಕ್ಕಳು ಸ್ವಂತ ಮನೇಲಿದ್ದರು, 3 ಜನ, ಹೊಸ ಮಕ್ಕ ಎಲ್ಲ. ನಾನು ನನ್ನ ಮಗಳ ಮನೆಗೆ ಹೊಂಟೋಗಿದ್ದೆ ಮೇಲೆ, ಅಲ್ಲೋರು ನೀರು ಹತ್ತನಿಲ್ಲ, ಹತ್ತಗೆ ನೀರು ಹೋನಿಲ್ಲ ಮ್ಯಾಕ. ಅದ್ರ ಕೆಳಗಿರೋದೆಲ್ಲ ಹೊಂಟೋಯ್ತು, ಊರೆಲ್ಲ ಹೊಂಟೋಯ್ತು ಕೆಳಗಿರೋದು. ನಮ್ಮ ಮೇಡಲ್ಲಿ ಇದ್ವ ಮನೆ, ನನ್ನ ಮಗಳ ಮನೆ ಮೇಡಲ್ಲಿ. ಒಟ್ಟು ಎಷ್ಟು ಜನ ಇದ್ರಿ ಅಮ್ಮ? ಎಷ್ಟು ಜನ ಹೋಗಿದ್ದಾರೆ ಅಮ್ಮ? ನಿನಗೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ನಿಮ್ಮ ಫ್ಯಾಮಿಲಿಯವರು? ನಿಮ್ಮ ಕಡೆಯವರು ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ? 9 ಜನ. 3 ಮೊಮ್ಮಕ್ಕ, 3 ಗಂಡು ಮಕ್ಕ, 3 ಸೊಸೆಯರು. ನೀವು ಅಲ್ಲೇ ಇದ್ದೀರಿ, ಕಷ್ಟ ಆಗಲಿ, ಮೇಲ್ಗಡೆ ಹೋಗಿತ್ತು, ಒಂದು ಆಯ್ತಿರ್ಲಿಲ್ಲ. ನಾವು ಹಬ್ಬ ಉಳ್ಕೊಂಡಪ್ಪ. ನಾನು ಹೋಗಿದ್ರೆ ನನ್ನ ಶ್ವಾಸ ಬರಬೇಡಮ್ಮ, ಮಳೆ ಗಾಳಿ ಎಲ್ಲೇನೋ ಜಾರ್ಗಿರ್ ಬಿದ್ದುಬಿಟ್ರೆ, ಕೈ ಕಾಲು ಮುರಿದವ್ರು ಯಾರ ನೋಡೋರು.
ಬರಬೇಡ ಕಮ್ಮಿ 2-3 ಗಂಟೆ ಬುಧವಾರ ಬಂದ್ರೆ ಸಾಕು ನನ್ನ ಸೊಸೆ ಚಿಕ್ಕಬ ಬುಧವಾರ ಬಂದ್ರೆ ಸಾಕು ನಾನು ಕೂಗ್ತೀನಿ ಅಂದ ಬುಧವಾರ ಆಗಲೇ ಇದಾಯ್ತಲ್ಲ. ನೀವು ಎಷ್ಟು ವರ್ಷ ಇಲ್ಲಿದ್ದೀರಮ್ಮ? ಇಲ್ಲಿ ಬಂದು 60-70 ವರ್ಷ ಆಯಿತು. ಯಾವಾಗ ಈ ರೀತಿ ಮಳೆ ನೋಡಿದ್ರ ನೀವು? ಹಾಂ, ಈ ರೀತಿ ಮಳೆ ನೋಡಿದ್ರ ನೀವು? ಯಾವತ್ತೂ ನೋಡಿ ಈಗಲೇ ಫಸ್ಟ್ಲಿ ಒಂದು ಇಪ್ಪಳಲ್ಲೇ ಈ ಮಳೆ ಇದು ಗುಡುಗಲಾಗದು. ಈಗ ಇದು 2ನೇ ಸತಿಯಲ್ಲೇ ಇದು ರಂಡ ಮತ್ತದಲ್ಲಿ. ಹಾಂ, ಇದು 2ನೇ ಸತಿ. ಆಗ ಪುತ್ತ ಮಲೆ ಎಲ್ಲ ಹೋಗಿಲ್ವ ಆಗೊಂದು ಸತಿ, ಅದಕ್ಕಿಂತ ಮುಂಚೆ ಬೆಟ್ಟದಲ್ಲಿ ಒಂದು ಸತಿ, ಇದು 3ನೇ ಸತಿ. ಏನು ಅನ್ಸುತ್ತಮ್ಮ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಏನು ಅನಿಸ್ತಾ ಇಲ್ಲಿ ಇದು ಇರಲೇಬೇಡ್ದು ಅನಿಸ್ತದೆ. ಈಗ 18 ಲಕ್ಷ ಕೊಟ್ಟು ಮನೆ ಎಲ್ಲ ಕಟ್ಟಿತ್ತು. ಈಗ ಎಷ್ಟು ಸಾಗಿತ್ತು ಕಟ್ಟಿ? ಈಗ ಕಟ್ಟಿ ಇನ್ನೂ ಹಾಲು ಕಾಯಿಸ್ನಿಲ್ಲ, ಏನೂ ಇಲ್ಲ. 18 ಲಕ್ಷ ಆಯಿತು ಮನೆಗೊಂದು ಪೈಸು ಇಲ್ಲ. ಅಲ್ಲಿ ಕಡ ಮಾಡಿ ಇಲ್ಲಿ ಕಡ ಮಾಡಿ ಪಂಚಾಯತಲ್ಲಿ ದುಡ್ಡು ಕೊಟ್ಟರು 4 ಲಕ್ಷ 5 ಲಕ್ಷ ಪಂಚಾಯತ್ ಕೊಟ್ಟರು. ಅದೆಲ್ಲ ಸೇರಿ 18 ಲಕ್ಷ ಆಗಿತ್ತು ಮನೆ ಕಟ್ಟಿ. ಎಲ್ಲನೂ ಕೆಲಸ ಎಲ್ಲ ಮುಗೀತು. ಇನ್ನು ಈ ಬಣ್ಣ ಮಾತ್ರ ಹೊಡೆದು ನಮ್ಮ ಹೋಮ ಮಾಡಿಬಿಟ್ಟು ಹಾಲು ಕಾಯಿಸಂಬಂತಿದ್ವು. ಹಿಂಗಾಯ್ತು. ಶವಗಳೆಲ್ಲ ಸಿಕ್ಕಿದೆ? ಮೃತದೇಹ ಸಿಕ್ಕಿದೆ ಅಮ್ಮ? ಸಿಕ್ಕಿಲ್ಲ. ಒಂದು ಮಾತ್ರ ಸಿಕ್ತು. ಆ 2ನೇ ಮಗನದು ಮಾತ್ರ ಒಂದು ಸಯಾನ, ಅವಳ ಹೆಸರು ಸಯ, 19 ವರ್ಷ, ಬೀಡಿಗೆರು ಹೋಯ್ತಿ ಓದ್ತಿದ್ದ. ಅವಳು ಮಾತ್ರ ಸಿಕ್ತು. ಈಗ ಮತ್ತೆ ನೀವು ನರಸೀಪುರಕ್ಕೆ ಹೋಗ್ತೀರಾ ಅಥವಾ ಇಲ್ಲೇ ಇರ್ತೀರಾ? ಹೇಗೆ? ನರಸೀಪುರಕ್ಕೆ ನನ್ನ ಮಕ್ಕಳೇ ಇಲ್ಲ, ನಾಯೇ ತಗೋಲಿಯಪ್ಪ. ಇಲ್ಲೇ ಇರ್ತೀರಾ? ಇಲ್ಲೇ ನನ್ನ ಮಕ್ಕಳೊಂದು ಹೋಯ್ತೀನಿ. ಇದಿಷ್ಟು ನರಸೀಪುರದ ಮಹಾದೇವಮ್ಮ ಅವರ ಮಾತುಗಳು. ನಿಜಕ್ಕೂ ಕೂಡ ಅವ್ರು ಮಾತನಾಡ್ತಾ ನೋಡಿದ್ರೆ ನಿಜಕ್ಕೂ ಕೂಡ ನಮಗೆ ಕೂಡ ಕರಳು ಕಿತ್ತು ಬರುವಂತಹ ಆ ರೀತಿಯಾಗಿ ಭಾಸವಾಗಿ. ಯಾಕಂತಂದರೆ ಅವತ್ತು 9 ಜನ ಮಕ್ಕಳು ತಮ್ಮ ಕಣ್ಣು ಮುಂದೆಲೇ ಹೋದರು. ನಾನು ಕೂಡ ಹೊಟ್ಟೋಗಿದ್ರೆ ಆಗ್ತಾಯಿತ್ತು, ಯಾಕೆ ನಾನು ಬದುಕುಳಿದೆ ಅನ್ನುವಂಥದ್ದೇ ನನಗೆ ಅಂದರೆ ಆ ಮಟ್ಟಿಗೆ ಅವರು ತಮ್ಮ ನೋವೆಲ್ಲ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೆಪ್ಪಾಡಿ. ಕೇರಳದ ರಣಭೀಕರ ಮಳೆಗೆ ಸಾಕಷ್ಟು ಜನರು ಈಗಾಗಲೇ ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕನ್ನಡಿಗರು ಈಗಾಗಲೇ ರಕ್ಷಣೆಗೆ ಒಳಗಾಗಿದ್ದಾರೆ. 9 ಜನರನ್ನು ಕಳೆದುಕೊಂಡಂತಹ ನರಸೀಪುರದ ಕುಟುಂಬ ನಮ್ಮ ಜೊತೆಗಿದ್ದಾರೆ. ಮಹಾದೇವಿಯವರಲ್ಲಿ ಈಗಾಗಲೇ CM ಅವರು ಕೂಡ ಜೊತೆ ಮಾತನಾಡಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಹೇಗಿದ್ದೀರಾ? ಏನಿಗಿರ, ನನಗೂ ಶುಗರು ಪೆಸರು, ನನಗೆ ಏನಿದ್ದದಪ್ಪ, ಕೈ ಕಾಲೆಲ್ಲ ನಡುತ್ತಪ್ಪ ನಡೆಯಕ್ಕೆ ಹೋದ್ರೆ. ಇನ್ನೇನ ನಮಗಿದೆಯೇ, ಮಕ್ಕಳು ಹೊಂಟವ್ರಿ, ಇನ್ನೇನು. ಅವತ್ತು ಮಳೆ ಬಂದಾಗ ನೀವೆಲ್ಲಿದ್ರಿ? ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ರು ಅಂತ? ಮಕ್ಕಳು ಸ್ವಂತ ಮನೇಲಿದ್ದರು, 3 ಜನ, ಹೊಸ ಮಕ್ಕ ಎಲ್ಲ. ನಾನು ನನ್ನ ಮಗಳ ಮನೆಗೆ ಹೊಂಟೋಗಿದ್ದೆ ಮೇಲೆ, ಅಲ್ಲೋರು ನೀರು ಹತ್ತನಿಲ್ಲ, ಅತ್ತಾಗ ನೀರು ಹೋನಿಲ್ಲ ಮ್ಯಾಕ. ಅದ್ರ ಕೆಳಗಿರೋದೆಲ್ಲ ಹೊಂಟೋಯ್ತು, ಊರೆಲ್ಲ ಹೊಂಟೋಯ್ತು ಕೆಳಗಿರೋದು. ನಮ್ಮ ಮೇಡಲ್ಲಿ ಇದ್ವ ಮನೆ, ನನ್ನ ಮಗಳ ಮನೆ ಮೇಡಲ್ಲಿ. ಒಟ್ಟು ಎಷ್ಟು ಜನ ಇದ್ರಿ ಅಮ್ಮ? ಎಷ್ಟು ಜನ ಹೋಗಿದ್ದಾರೆ ಅಮ್ಮ? ಇಲ್ಲಿಗೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ನಿಮ್ಮ ಫ್ಯಾಮಿಲಿಯವರು? ನಿಮ್ಮ ಕಡೆಯವರು ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ? 9 ಜನ. 3 ಮೊಮ್ಮಕ್ಕ, 3 ಗಂಡು ಮಕ್ಕ, 3 ಸೊಸೆಯರು. ನೀವು ಅಲ್ಲೇ ಇದ್ದೀರಿ, ಕಷ್ಟ ಆಗಲಿ. ನೀವು ಮೇಲ್ಗಡೆ ಹೋಗಿತ್ತು, ಒಂದು ಆಯ್ತೇನಿಲ್ಲ. ನಾವು ಅಭ್ಯರ್ಥಿ ಉಳ್ಕಂದಪ್ಪ. ನಾನು ಹೋಗಿದ್ರೆ ನನ್ನ ಶ್ವಾಸ ಬರಬೇಡಮ್ಮ, ಮಳೆ ಗಾಳಿ ಎಲ್ಲೇನೋ ಜಾರ್ಗಿದ್ದು ಬಿದ್ದುಬಿಟ್ರೆ ಕೈ ಕಾಲು ಮುರಿದವ್ರು ಯಾರ ನೋಡೋರು. ಬರಬೇಡ ಕಮ್ಮಿ 2-3 ಗಂಟೆ ಬುಧವಾರ ಬಂದ್ರೆ ಸಾಕು ನನ್ನ ಶ್ವಾಸ ಚಿಕ್ಕಬ ಬುಧವಾರ ಬಂದ್ರೆ ಸಾಕು ನಾನು ಕೂಗ್ತೀನಿ ಅಂದ. ಬುಧವಾರ ಆಗಲೇ ಇದಾಯ್ತಲ್ಲ. ನೀವು ಎಷ್ಟು ವರ್ಷ ಇಲ್ಲಿದ್ದೀರಮ್ಮ? ಇಲ್ಲಿ ಬಂದು 60-70 ವರ್ಷ ಆಯಿತು. ಯಾವಾಗ ಈ ರೀತಿ ಮಳೆ ನೋಡಿದ್ರ ನೀವು? ಹಾಂ, ಈ ರೀತಿ ಮಳೆ ನೋಡಿದ್ರ ನೀವು? ಯಾವತ್ತೂ ನೋಡಿ ಈಗಲೇ ಫಸ್ಟ್ಲಿ ಒಂದು ಇಪ್ಪಳಲ್ಲೇ ಈ ಮಳೆ ಇದು ಗುಡುಗಲಾಗದು. ಈಗ ಇದು 2ನೇ ಸತಿಯಲ್ಲೇ ಇದು ರಂಡ ಮತ್ತದಲ್ಲಿ. ಹಾಂ, ಇದು 2ನೇ ಸತಿ. ಆಗ ಪುತ್ತ ಮಲೆ ಎಲ್ಲ ಹೋಗಿಲ್ವ ಆಗೊಂದು ಸತಿ, ಅದಕ್ಕಿಂತ ಮುಂಚೆ ಬೆಟ್ಟದಲ್ಲಿ ಒಂದು ಸತಿ, ಇದು 3ನೇ ಸತಿ.